ಸಣ್ಣ ಪುಟ್ಟ ಜನ ಹೋಗಲ್ಲ ಅಲ್ಲಿ ಹೋಗ್ತಕ್ಕಂಥದ್ದು. ಯಾರೋ ಫ್ರೀಯಾಗಿ ಖರ್ಚು ಮಾಡಿದ್ರೆ ಹುಡುಗರು ಕರ್ಕೊಂಡು ಹೋಗ್ತಾರೆ. ಆ ಥರದ ನಡೀತಾ ಇರ್ತದೆ. ಹೊಸ ವರ್ಷ ಅಂತಂದ್ರೆ ಯುಗಾದಿ, ಮಾವಿನ ತಳಿರುಗಳು ಚಿಗುರ್ತಕ್ಕಂಥದ್ದು, ಬೇವು ಇವೆಲ್ಲ ಬಂದಾಗ ಏನಾಗುತ್ತೆ, ಹೊಸತನ ಬರಬೇಕು. ಬಟ್ಟೆನೇ ಹಾಕೊಂಡಿಲ್ಲ ಕೆಲವರೆಲ್ಲ, ಹಾಗೆ ಕುಡಿದು ಹೆಂಗು ಹುಡುಗಿರು ರೋಡಲ್ಲಿ ಬಿದ್ದಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಹೊಸ ವರ್ಷ ಆಚರಣೆ ಮಾಡಿ, ಒಂದು ಲಿಮಿಟ್ ಆಗಿ ಮಾಡಿ. ಅದು ಒಂದು ಡ್ರಗ್ ಮಾಫಿಯಾ ಅಥವಾ ಒಂದು ಲಿಕ್ಕರ್ ಮಾಫಿಯಾ ಆಗಿ ಕನ್ವರ್ಟ್ ಆಗುವಂಥದ್ದು ಬೇಡ. ಸರ್ 2024 ಮುಗ್ದಿ 25 ವೆಲ್ಕಮ್ ಮಾಡ್ಕೊಂಡಿದೀವಿ ಆಲ್ರೆಡಿ. ಸೊ ನೀವು ಕೂಡ ನೋಡಿರ್ತಾರ MG ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲದಲ್ಲಿ. ಸೊ ಯಾವ ತರ ನ್ಯೂ ಇಯರ್ ಸ್ಟಾರ್ಟ್ ಆಗಿದೆ ಈ ವರ್ಷ ಅಂತ. ಸೊ ಏನ್ ಅನ್ಸ್ತು ನೋಡಿ? ಮೊದಲನೇದಾಗಿ ನಿಮ್ಮ ಸ್ಪೀಡ್ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ಹೊಸತನವನ್ನು ತರಲಿ. ನೀವು ಹೇಳಿದ್ರಿ MG ರೋಡ್, ಬ್ರಿಗೇಡ್ ರೋಡಲ್ಲಿ ಏನಾಯಿತು ಅಂತ. ಅದು ಎವ್ರಿ ಇಯರ್ ನಡೀತಾನೆ ಇರುತ್ತೆ. ಅಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಅದು ಕಾಸ್ಮೋಪಾಲಿಟನ್ ಕಲ್ಚರ್. ಬೇರೆ ರಾಜ್ಯಗಳಿಂದ, ಉತ್ತರ ರಾಜ್ಯಗಳಿಂದ ಬಂದವರೆಲ್ಲ ಆ ಕಡೆ ಸೆಟ್ಲಾಗಿರ್ತಕ್ಕಂಥವ್ರು ಹೊಸ ವರ್ಷ ಆಚರಣೆ ಮಾಡ್ತಾರೆ. ಅಲ್ಲಿ ಬಾರು, ಪಬ್ಗಳು, ಡ್ಯಾನ್ಸ್ಗಳು ಮತ್ತು ಒಂದು ರೀತಿಯ ವೆಸ್ಟರ್ನ್ ಕಲ್ಚರ್ ಅಲ್ಲಿರೋದ್ರಿಂದ ಕೋರಮಂಗಲ, ಇಂದಿರಾನಗರ, ಕೋರಮಂಗಲ ಇಲ್ಲೆಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು, ಹೈಫೈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಂದ ಸಣ್ಣ ಪುಟ್ಟ ಜನ ಹೋಗಲ್ಲ ಅಲ್ಲಿ ಹೋಗ್ತಕ್ಕಂಥದ್ದು. ಯಾರೋ ಫ್ರೀಯಾಗಿ ಖರ್ಚು ಮಾಡಿದ್ರೆ ಹುಡುಗರು ಕರ್ಕೊಂಡು ಹೋಗ್ತಾರೆ. ಆ ಥರದ ನಡೀತಾ ಇರ್ತದೆ. ನಿಜ ಹೇಳಬೇಕು ಅಂತಂದರೆ ಇದು ನಮ್ಮ ಸಂಸ್ಕೃತಿ ಅಲ್ಲ. ಹೊಸ ವರ್ಷ ಅಂತಂದರೆ ನಮ್ಗೆ ಯುಗಾದಿನೇ ಹೊಸ ವರ್ಷ. ನೋಡಿ, ಇವತ್ತು ನೆನ್ನೆ ಕುಡಿದ್ರು, ಕುಪ್ಪಳಿಸಿದ್ರು, ಬೆಳಿಗ್ಗೆ ಮಲಗಿರ್ತಾರೆ. ಹೊಸ ವರ್ಷ ಅಂತಂದರೆ ಯುಗಾದಿ, ಮಾವಿನ ತಳಿರುಗಳು ಚಿಗುರ್ತಕ್ಕಂಥದ್ದು, ಬೇವು ಇವೆಲ್ಲ ಬಂದಾಗ ಏನಾಗುತ್ತೆ, ಹೊಸತನ ಬರಬೇಕು. ಇದು ಈ ಕ್ರಿಶ್ಚಿಯನ್ ಹೊಸ ವರ್ಷದ ಆಚರಣೆ ಅದು ಪಾಶ್ಚಿಮಾತ್ಯ ದೇಶಗಳಿಗೆ ಸೂಕ್ತ ಆಗುತ್ತೆ ಹೊರತು ಭಾರತೀಯ ಸನಾತನ ಸಂಸ್ಕೃತಿ ಪರವಾಗಿ ಹೊಸ ವರ್ಷ ಅಂದರೆ ಯುಗಾದಿ. ಹೊಸ ವರ್ಷ ಇದು ಕ್ಯಾಲೆಂಡರ್ ಹೊಸ ವರ್ಷ ಆಗುತ್ತೆ ಹೊರತು ನಮ್ಮ ಹೊಸ ವರ್ಷ ಶುರು ಆಗೋದು ಯುಗಾದಿಯಿಂದ. ಈ ನೀವು ಹೇಳಿದ್ರೆ ಅಲ್ಲಿ ಯಾವ ರೀತಿ ಬಟ್ಟೆನೇ ಹಾಕೊಂಡಿಲ್ಲ ಕೆಲವರೆಲ್ಲ, ಹಾಗೆ ಕುಡಿದು ಹೆಂಗು ಹುಡುಗಿರು ರೋಡಲ್ಲಿ ಬಿದ್ದಿರ್ತಕ್ಕಂಥದ್ದು. ಮತ್ತು ಡ್ರಗ್ಸ್ ಮಾಫಿಯಾಗಳು ನಡೀತಾ ಇದೆ ಬೆಂಗಳೂರು ನಗರದ, ಕರ್ನಾಟಕದಾದ್ಯಂತ. ಡ್ರಗ್ಸ್ಗಳೆಲ್ಲ ಸಪ್ಲೈ ಆಗೋದು ಇಂಥ ಜಾಗದಲ್ಲೇ. ಆದ್ದರಿಂದ ಏನಾಗಿದೆ, ಪೊಲೀಸ್ ಇಲಾಖೆ ಒಂದು ಸರ್ಕಾರದ 2 ಧೋರಣೆಗಳನ್ನು ನಾನು ಹೇಳಬೇಕು. ಅದು ಅಬಕಾರಿ ಇಲಾಖೆ ನಿಯಂತ್ರಣ ಮಾಡಬೇಕಾಗಿತ್ತು. ಇನ್ನೊಂದು ಇಲಾಖೆ ಮದ್ಯಪಾನ ಸಂಯಮ ಇಲಾಖೆ ಅಂತ ಇದೆ. ಅಂದರೆ ಮದ್ಯಪಾನ ಮಾಡಬೇಡಿ, ಗಾಡಿ ಓಡಿಸ್ಬೇಡಿ, ಆ ಥರ ಎಲ್ಲ ಬರುತ್ತಲ್ಲ. ಇಲಾಖೆ ಕುಡಿಯೋಕ್ಕೂ ಅವಕಾಶ ಕೊಟ್ಟು ಮಾಡಬೇಡಿ ಅಂತ ಹೇಳಿದಾಗ ಜನ ಯಾವುದನ್ನು ಕೇಳ್ತಾರೆ. ಆದ್ದರಿಂದ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು. ಹೊಸ ವರ್ಷ ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಯುವಕರು, ಯುವತಿಯರು ನಾಳೆ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ, ಹುಡುಗಿರ ಮೇಲೆ ಏನಾರು ಬೇರೆ ತೀರ ಅತ್ಯಾಚಾರ, ರೇಪು ಈ ಥರ ಎಲ್ಲ ಆದಾಗ ಯಾರನ್ನ ಹೊಣೆ ಮಾಡ್ತೀರಾ? ಸರ್ಕಾರನ ಹೊಣೆ ಮಾಡ್ತೀರಾ? ಅಬಕಾರಿ ಇಲಾಖೆನ ಹೊಣೆ ಮಾಡ್ತೀರಾ? ತಂದೆ ತಾಯಿಗಳನ್ನ ಹೊಣೆ ಮಾಡ್ತೀರಾ? ತಂದೆ ತಾಯಿಗಳೆಲ್ಲ ಎಲ್ಲೋ ಇರ್ತಾರೆ ಪಾಪ, ಅವ್ರಿಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಿದ್ದಾರೆ ಅಂತ. ಇದು ಹೊಸ ವರ್ಷ ಆಚರಣೆ ಅಂತಕ್ಕಂಥದ್ದು ಡ್ರಗ್ ಮಾಫಿಯಾಗೆ ಒಂದು ರೀತಿಯ ಬೆಂಬಲ ಕೊಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಮುಂದಿನ ದಿನಗಳಲ್ಲಿ ಹೊಸ ವರ್ಷ ಆಚರಣೆ ಮಾಡಿ, ಒಂದು ಲಿಮಿಟ್ ಆಗಿ ಮಾಡಿ. ಅದು ಒಂದು ಡ್ರಗ್ ಮಾಫಿಯಾ ಅಥವಾ ಒಂದು ಲಿಕ್ಕರ್ ಮಾಫಿಯಾ ಆಗಿ ಕನ್ವರ್ಟ್ ಆಗುವಂಥದ್ದು ಬೇಡ. ಜನರಿಗೆ ಹೊಸತನವನ್ನು, ಹೊಸ ಬೆಳಕನ್ನು, ಜ್ಞಾನದ ಅರಿವನ್ನು ಕೊಡ್ತಕ್ಕಂಥ ಹೊಸ ವರ್ಷ ಆಗಲಿ. ಮತ್ತು ನಮ್ಮ ವೀಕ್ಷಕರಿಗೆ ಹೇಳೋದಿಷ್ಟೇ, ದಯವಿಟ್ಟು ಹೊಸ ವರ್ಷ ಆಚರಣೆ ಯಾವ ಥರ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಒಂದು ಹೊಸದೇನೋ ಒಂದು ಸಾಧನೆ ಮಾಡ್ತೀನಿ ಅಂತಕ್ಕಂಥ ಆ ಕಡೆ ನಿಮ್ಮ ಗುರಿಯ ಕಡೆ ಗಮನ ಇದ್ದಾಗ ಮಾತ್ರ ಸಾಧನೆ ಆಗುತ್ತೆ. ಈ ರೀತಿ ಬಾರು ಪಬ್ಗಳಿಂದ ಯಾವುದೇ ದೇಶಕ್ಕೂ ಏನು ಪ್ರಯೋಜನ ಇಲ್ಲ, ವೈಯಕ್ತಿಕ ಜೀವನಕ್ಕೂ ಪ್ರಯೋಜನ ಇಲ್ಲ. ಸ್ಪೀಡ್ ಪ್ಲಸ್ನ ಎಲ್ಲ ಸಿಬ್ಬಂದಿಗೂ ಹಾಗೂ ವೀಕ್ಷಕರಿಗೂ ಹೊಸ ವರ್ಷ ಹೊಸ ಚೇತನವನ್ನು ತರಲಿ ಅಂತ ನಾನು ಈ ಮೂಲಕ ಬಯಸ್ತೀನಿ. ಸ್ಪೀಡ್ ಪ್ಲಸ್ ಕರ್ನಾಟಕ.